ಸುಪ್ರೀಂ ಕೋರ್ಟ್ ಅಸ್ತು. ರಾಜ್ಯದ ಪರ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡರ ನೇತೃತ್ವದಲ್ಲಿ ಸಂಭ್ರಮಾಚರಣೆ. ಬೇವೂರು ಯೋಗೇಶ್ ಗೌಡ ಜಿಲ್ಲಾಧ್ಯಕ್ಷರು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಅನುಮತಿ ನೀಡಿದ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿದ್ದ ಕೋರ್ಟಿನ ತೀರ್ಪಿಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿದ್ದ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹೋರಾಟಕ್ಕೆ, ನಾಡಪರ ಹೋರಾಟಕ್ಕೆ, ರಮೇಶ್ ಗೌಡರ ನೇತೃತ್ವದ ಹೋರಾಟಕ್ಕೆ, ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮೇಕೆದಾಟು ಯೋಜನೆ ಅನುಮತಿ ನೀಡಿದ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಿದ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮೇಕೆದಾಟು ಯೋಜನೆಗೆ ತೀರ್ಪು ಕೊಟ್ಟ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಿದ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಿದ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹೋರಾಟಕ್ಕೆ, ರಮೇಶ್ ಗೌಡರ ನೇತೃತ್ವದ ಹೋರಾಟಕ್ಕೆ, ನಾಡಪರ ಹೋರಾಟಕ್ಕೆ, ಕನ್ನಡಿಗರ ಹೋರಾಟಕ್ಕೆ, ಕನ್ನಡಿಗರ ಹೋರಾಟಕ್ಕೆ, ಮೇಕೆದಾಟು ಯೋಜನೆಯ ಹೋರಾಟಕ್ಕೆ, ಮೇಕೆದಾಟು ಯೋಜನೆಯ ಹೋರಾಟಕ್ಕೆ. ಕೊಳ್ಳದಲ್ಲಿ ಹೆಚ್ಚುವರಿಯಾದ ನೀರನ್ನು ಮೇಕೆದಾಟು ಬಳಿ 67 TMCಯನ್ನು ಸಂಗ್ರಹ ಮಾಡುವಂಥ ಅಣೆಕಟ್ಟನ್ನು ಕಟ್ಟಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾದಾಗ ತಮಿಳುನಾಡು ತೆಗೆದು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಮಾಡಬಾರ್ದು ಅಂತ ಹೇಳಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಎರಡೂ ರಾಜ್ಯದ ಮನವಿಯನ್ನು ಆಲಿಸಿ ಎಲ್ಲ ರೀತಿಯ ನೀರು ಎಷ್ಟು ಹೋಗ್ತದೆ, ಎಷ್ಟು ಬಳಕೆ ಆಗ್ತದೆ, ಎಷ್ಟು ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳೋದನ್ನ ಆಲೋಚನೆ ಮಾಡಿ ಪರಾಮರ್ಶಿಸಿ ಇವತ್ತು ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅಡೆತಡೆ ಮಾಡೋದು ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ಚಾಟಿಯನ್ನು ಬೀಸಿ ಅವರ ಅರ್ಜಿಯನ್ನು ವಜಾಗೊಳಿಸಿರೋದು ನಾಡಿಗರಿಗೆ ಸಂಭ್ರಮ ಬಂದಿದೆ. ಮತ್ತು ವಿಶೇಷವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇಡೀ ರಾಜ್ಯದ ಪರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ.